ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಅದು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನನಗೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಬೋದು ನೀವು. OTM ಬೈ ಮಾಡಿ. ಓಕೆ, ಇದನ್ನ OTM ಬೈ ಮಾಡಿ 0 to hero ಟ್ರೇಡ್. ಅದು ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಮಾಡಿ, ಇದರಲ್ಲಿ ಫೈಟ್ ಮಾಡಿ, ಎಷ್ಟೊಂದು ಫೈಟ್ ಮಾಡಿ ಬ್ರೇಕ್ ಆಗುತ್ತೋ ಆ ಬ್ರೇಕ್ ಆಗೋದು OTM ಬೈ ಮಾಡಿ. ಈ ಸೆಲ್ಲಿಂಗ್ ನೋಡಿ, ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ಸೆಲ್ಲಿಂಗ್ ಏನಾದಿದ್ರು ನಾನೇ ಅಪ್ಡೇಟ್ ಮಾಡ್ತೀನಿ. ಸೆಲ್ಲಿಂಗ್ ಏನು ಇಂಟ್ರೆಸ್ಟ್ ಇಲ್ಲ, ಬೈಯಿಂಗ್ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಈ ಗ್ರೀನ್ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಇದು ಕೆಳಗಡೆ ಹೋಗಿದೆ ಅಂದರೆ ಸೆಲ್ಲಿಂಗ್ ನಾನು ಹೇಳ್ತೀನಿ. ಈ ಗ್ರೀನ್ ಕಲರ್ ಕ್ಯಾಂಡಲ್ಗೂ ಇದ್ರ ಒಳಗಡೆ ಟ್ರೇಡ್ ಮಾಡೋದು ಡಿಫಿಕಲ್ಟ್. ಇದ್ರ ಮೇಲೆ ತುಂಬ ಕ್ಲಿಯರಾಗಿ ನೀವು ನಿಮ್ಮ ಅನಾಲಿಸಿಸ್ ಪ್ರಕಾರ ಬೈಯಿಂಗ್ ಇರ್ಬೋದು, ಇದ್ರ ಕೆಳಗಡೆ ಸೆಲ್ಲಿಂಗ್ ನಾನು ಹೇಳ್ತೀನಿ. ಓಕೆ, ಇದು 0 to hero ಲೆವೆಲ್ OTM ಬೈ ಮಾಡ್ಕೊಳ್ಳಿ. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಮಾಡಿ. ಇದು ಯಾವ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕೇಳಿಸ್ಕೊಂಡ್ರಲ್ವಾ. ಈ ಗ್ರೀನ್ ಕಲರ್ ಗ್ರೀನ್ ಲೈನ್ಗೂ ನಮ್ಮ ಸಪೋರ್ಟ್ ಝೋನ್ಗೂ ಸೆಂಟ್ರಲ್ ಟ್ರೇಡ್ ಮಾಡೋದು ಕಷ್ಟ. ಈ ಥರನೇ ಮಾರ್ಕೆಟ್ ಇರುತ್ತೆ. ಇದ್ರ ಮೇಲೆ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ OTMನ ಬೈ ಮಾಡ್ಬೋದು 0 to hero ಲೆವೆಲ್. ಇಲ್ಲ ಇದ್ರ ಕೆಳಗಡೆ ಬ್ರೇಕ್ ಆಗಿದೆ ಅಂದರೆ ನಾನೇ ಅಪ್ಡೇಟ್ ಮಾಡ್ತೀನಿ PE ಕಡೆ ಅಂತ. PE ಕಾಲ್ ಕೊಟ್ಟಿದ್ದೀನಿ ಕೂಡ, 360ಗೆ ಕೊಟ್ಟರೆ 1500ವರೆಗೂ ಹೋಗಿದೆ ಅದು. ಓಕೆ, ಇದು ಇಲ್ಲಿಂದ ಎಲ್ಲರೂ ಬಂದಿದೆ. ಪ್ಲಸ್ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಈ ಝೋನ್ ಎಷ್ಟು ಪರ್ಫೆಕ್ಟಾಗಿ ಪಿನ್ ಟು ಪಿನ್ ವರ್ಕ್ ಆಗಿದೆ. ಇದು ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಕಡೆ ಇರಬೇಕು ಅಂತ ಹೇಳ್ತೀನಿ. ಇದು ಸೆಲ್ ಬಂದರೆ ಮತ್ತೆ ನಮ್ಮ ಸಪೋರ್ಟ್ ಅವ್ರಿಗೆ ಶಾರ್ಪ್ ವಿತೌಟ್ ರೆಡ್ ಕ್ಯಾಂಡಲ್, ವಿತೌಟ್ ಗ್ರೀನ್ ಕ್ಯಾಂಡಲ್ ಫಾಲ್ ಆಗಿದೆ. ಓಕೆ, ಇದ್ರ ಮೇಲೆ ತುಂಬ ಸಿಂಪಲ್ ಅನಾಲಿಸಿಸ್ ಇತ್ತು. ಇದ್ರ ಮೇಲೆ ಬೈಯಿಂಗ್ ಇರಿ, ಇದು ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಸೆಲ್ಲಿಂಗ್ ಕಡೆ ನಮ್ಮ ಸಪೋರ್ಟ್ ಅವ್ರಿಗೂ ಅಂತ ಪರ್ಫೆಕ್ಟಾಗಿ ಬಂದಿದೆ. ಓಕೆ, ಅಪ್ಡೇಟ್ಸ್ ಏನೇನಿತ್ತು ನೋಡೋಣ. ಟೆಲಿಗ್ರಾಮ್ ಅನ್ಸುತ್ತೆ ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಇದು ಬೆಳಿಗ್ಗೆದು, ಇವತ್ತು ಬೆಳಿಗ್ಗೆ ಹಾಕಿರೋದು ಬರ್ಕೊಟ್ಟಿದ್ದೀವಿ ನೀಟಾಗಿ. ಇದ್ರ ಮೇಲೆ ನೋಡ್ಕೊಳ್ಳಿದ್ದೀವಿ. ಇವತ್ತು 13ನೇ ತಾರೀಕು ಡೇಟ್ ಇಲ್ಲಿ ಮೇಲೆ ಕಾಣುತ್ತೆ, 13ನೇ ತಾರೀಕು. ಇವತ್ತು ಬೆಳಿಗ್ಗೆ ಬರ್ದಿದ್ವಿ, ಇದು ಕ್ಲೀನಾಗಿ ಬರ್ಕೊಟ್ಟಿದ್ವಿ. ಓಕೆ, ಇದ್ರ ಮೇಲೆ ಬಂದರೆ CE ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದ್ರ ಕೆಳಗಡೆ ಬಂದರೆ PE ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ರ ಒಳಗಡೆ ಇದೇ ಥರ ಮಾರ್ಕೆಟ್ ಬರುತ್ತೆ ಅಂತ. ಓಕೆ, ಆಮೇಲೆ ಲೆವೆಲ್ಸ್ ಬ್ರೇಕ್ ಆಯಿತು, ಸೇಮ್ ಮಾರ್ಕೆಟ್ ಬಂತು. ಲೋ ಬ್ರೇಕ್ ಆದರೆ PE ಕಡೆ ಬಂದಿದೆ. ನಮಗೆ 50,385ವರೆಗೂ ಬಂದಿದೆಯಾ ಇಲ್ಲ ನೀವು ನೋಡಿ, ಎಷ್ಟು ನೀಟಾಗಿ ಬರ್ತಿದ್ದು ವರ್ಕ್ ಆಗಿದೆ ನೋಡಿ. ಓಕೆ, ಇದು ಲೆವೆಲ್ಸ್ ಅಪ್ಡೇಟ್ಸ್ ಇವತ್ತು ವರ್ಕ್ ಆಗಿರೋ ವಿಧಾನ. ಇವತ್ತು ನಾವೇನು ಮಾಡಿದ್ವಿ ಅಂದರೆ, ಈ ಕ್ಯಾಂಡಲ್ ಇಲ್ಲಿಂದ ಇಲ್ಲಿವರೆಗೂ CE ಮಾಡಿದ್ವಿ. ಈ ಸಪೋರ್ಟ್ ಬ್ರೇಕ್ ಆದಾಗ ಇಲ್ಲಿಂದ ಇಲ್ಲಿವರೆಗೂ PE ಇತ್ತು. ಬಟ್ ಈಗ ಈ ಕ್ಯಾಂಡಲ್ ನೋಡಿಸ್ಬಿಟ್ಟು ಎಲ್ಲ ನೋಡಿ, ಇಲ್ಲಿಂದ ಇಲ್ಲಿವರೆಗೂ PE ಬಂದ್ಬಿಟ್ಟಿದೆ, ಇಷ್ಟು ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಅದು ಈಸಿ ಹೇಳೋದು. ಬಟ್ ಇಲ್ಲಿ ಬೈ ಮಾಡಿದ್ರೆ ಸ್ಟಾಪ್ ಲಾಸು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಎಲ್ಲ ಇರ್ತಾವಲ್ಲ, ಅದೆಲ್ಲ ಮಾಡ್ಕೊಂಡು ಇಷ್ಟು ಪೇಷನ್ಸ್ ಆಗಿ ಟ್ರೇಡ್ ಹೋಲ್ಡ್ ಮಾಡೋಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು. ಅದು ಇಂಟ್ರೆಸ್ಟೆಡ್ ಲೈವಲ್ಲಿ. ಓಕೆ, ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ. ನಾಳೆ ತುಂಬ ಸಿಂಪಲ್ ಇರುತ್ತೆ. 3 days ಲಾಂಗ್ ವೀಕೆಂಡ್. ಓಕೆ, 1 ಲೋಕಲ್ ಹಾಲಿಡೇ, ಒಂದು ಲೋಕಲ್ ಹಾಲಿಡೇ ಇರುತ್ತೆ. 3 days ಲಾಂಗ್ ವೀಕೆಂಡ್ ಇದೆ. ಅಂದರೆ ಈಗ ಇಲ್ಲಿ ಏನಾಗಿರುತ್ತೆ ಅಂದರೆ, ನೀವು ನೋಡ್ಕೊಳ್ಳಿ, ತುಂಬ ಸಿಂಪಲ್ ಇರ್ತದೆ. 1 hour ಟೈಮ್ ಫ್ರೇಮ್ಗೆ ಹೋಗಿ ವಿತೌಟ್ ರೆಡ್ ಕ್ಯಾಂಡಲ್, ವಿತೌಟ್ ಗ್ರೀನ್ ಕ್ಯಾಂಡಲ್, ಇದು ರಕ್ತಪಾತ ಫುಲ್ ಕಂಪ್ಲೀಟಾಗಿ ಯಾರು ರೋಲ್ಡ್ ಮಾಡಿರ್ತಾರೆ ಇವರು ಲೋಕಲ್ ಹಾಲಿಡೇ ಇರುತ್ತೆ. ಪ್ಲಸ್ 3 days ರಜೆ ಇರುತ್ತೆ. 2 days ನಾರ್ಮಲ್ ರಜೆ, ಒಂದು ಲೋಕಲ್ ಹಾಲಿಡೇ ಇರುತ್ತೆ. ಅದರಿಂದ ಯಾರು ಇಷ್ಟೊಂದು ಪ್ರಾಫಿಟ್ನ ಹೋಲ್ಡ್ ಮಾಡಲ್ಲ. ಯಾಕಂದರೆ ಲೋಕಲ್ ಹಾಲಿಡೇ ಇರೋದ್ರಿಂದ ಶುಕ್ರವಾರ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗ್ತಾ ಗೊತ್ತಿಲ್ಲ, ಗ್ಲೋಬಲ್ ಮಾರ್ಕೆಟ್. ಅದಕ್ಕೆ ಅವರೆಲ್ಲ ನಾಳೆ ಸೆಕೆಂಡ್ ಹಾಫಲ್ಲಿ ಮಧ್ಯಾಹ್ನ ಮೇಲೆ ಬುಕ್ ಮಾಡ್ತಾರೆ, ರಿಕವರಿಯನ್ನು ಬರುತ್ತೆ. ಓಕೆ, ಈ ಥರ ಬರುತ್ತೆ ನೋಡಿ, ರಿಕವರಿಯನ್ನು ಬರುತ್ತೆ ಸೆಕೆಂಡ್ ಹಾಫಲ್ಲಿ. ಇನ್ ಕೇಸ್ ಅವ್ರು ಬೆಳಿಗ್ಗೆನೇ ಎಕ್ಸಿಟ್ ಆದರೆ ಬೆಳಿಗ್ಗೆ ಕೂಡ ರಿಕವರಿ ಬರೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಲೋಕಲ್ ಹಾಲಿಡೇ ಇದೆ. ಇದು ನಾಳೆ ಅನಾಲಿಸಿಸ್. ಇವಾಗ ಲೆವೆಲ್ಸ್ ನೋಡ್ಕೊಳ್ಳಿ. ಇದು ನೋಡಿ, ನಾಳೆ ನಿಫ್ಟಿ ಲೆವೆಲ್ಸ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೇಟ್ ಮಾಡಿ. ಈ ಗ್ರೀನ್ ಲೈನ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ
ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ, ಅಂದರೆ ಇವತ್ತು ಬ್ಯಾಂಕ್ ನಿಫ್ಟಿ ಆಗಿದೆಯಲ್ಲ ಆ ಥರ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಫಸ್ಟ್ ಟಾರ್ಗೆಟ್. ಇದು ಸ್ವಲ್ಪ ಆಲ್ಟ್ ಆದರೂ ಪರವಾಗಿಲ್ಲ, ಇದು ಬರುತ್ತೆ. ಫಸ್ಟ್ ಟಾರ್ಗೆಟ್ 23,820 ಬರಲೇಬೇಕು, ಬರುತ್ತೆ ಕೂಡ. ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಬೈ ಮಾಡ್ಕೊಂಡು ಟ್ರಯಲ್ ಮಾಡ್ತಾ ಹೋಗಿ. ಓಕೆ, ಇಲ್ಲಾಂದರೆ ಇದು ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದರೆ ಈ ಲೆವೆಲ್ ಹತ್ರ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. 15 ಮಿನಿಟ್ಸ್ ಕ್ಯಾಂಡಲ್ ಇದ್ರ ಕೆಳಗಡೆ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ 50% ಕ್ವಾಂಟಿಟಿಯಲ್ಲಿ ಸೆಲ್ ಕಡೆ ಇರ್ಬೋದು. ಓಕೆ, ಆ ರಿಜೆಕ್ಟ್ ಬಂದು ಇದ್ರ ಮೇಲೇ ಕ್ಲೋಸ್ ಆಗಿದೆ ಅಂದರೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೋಬೇಕು. ಓಕೆ, ಇದ್ರ ಮೇಲೆ ಬೈಯಿಂಗ್ ಇಲ್ಲಿ 15 ನಿಮಿಷ ಯೂಸ್ ಮಾಡಿ. ಇದು ಬ್ರೇಕ್ ಆದರೆ ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ರಿಜೆಕ್ಷನ್ ಬಂದಿದೆ ಅಂದರೆ ಕಂಪ್ಲೀಟ್ ಬೈ ಸೈಡ್ ಪ್ಲಾನ್ ಮಾಡ್ತೀನಿ. ಓಕೆ, ಇಲ್ಲ ರಿಜೆಕ್ಟ್ ಬಂದಿಲ್ಲ, ಶಾರ್ಪ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದೆ ಅಂದರೆ ರೀಟ್ರೇಸ್ ಮಾಡಬೇಕು. ಮತ್ತೆ ಲೋ ಕ್ರಾಸ್ ಆಗುವಾಗ ಡೈಲಿ 10 ಲಾಟ್ ಮಾಡೋದು, 5 ಲಾಟ್ ಮಾಡಿ, 2 ಮಾಡೋದು, 1 ಮಾಡಿ 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡಬೇಕು. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಅನ್ನೋದು ನಾವು ಒಂದು ತಿಂಗಳಿಂದ ಹೇಳ್ತಾನೇ ಇದ್ವಿ, ಒಂದೇ ಝೋನಲ್ಲಿದೆ ಮಾರ್ಕೆಟ್ ಅಂತ. ಇಲ್ಲಿತ್ತಿದು ಕಂಪ್ಲೀಟ್ ಇದೊಂದು ಫ್ಲ್ಯಾಗಲ್ಲೇ ಇತ್ತು, ಈ ಫ್ಲ್ಯಾಗಲ್ಲೇ ಇತ್ತು. ಇವತ್ತು ಈ ಫ್ಲ್ಯಾಗ್ನ ಕೆಳಗಡೆ ಬ್ರೇಕ್ ಮಾಡಿದೆ. ಓಕೆ, ಕೆಳಗಡೆ ಬ್ರೇಕ್ ಮಾಡಿದೆ. ಈಗ ನಾಳೆ ಇಲ್ಲೊಂದು ಸಪೋರ್ಟ್ ಇದೆ ನೋಡಿ, ಈ ಸಪೋರ್ಟ್ ಬ್ರೇಕ್ ಮಾಡಿ ಲೋ ಕ್ರಾಸ್ ಆಗುವಾಗ 50% ಕ್ವಾಂಟಿಟಿಯಲ್ಲಿ ಸೆಲ್ ಪ್ಲಾನ್ ಮಾಡ್ಬೋದು. ಯಾಕಂದರೆ ಈ ಸಪೋರ್ಟ್ ಬ್ರೇಕ್ ಆದಮೇಲೆ ಸಪೋರ್ಟ್ಸೇ ಇಲ್ಲ. ಓಕೆ, ತುಂಬ ಕಷ್ಟ ಮಾರ್ಕೆಟ್. ಆಮೇಲೆ ಡೌನ್ ಟ್ರೆಂಡ್ ಕನ್ವರ್ಟ್ ಆಗಿಬಿಡುತ್ತೆ. ಅದು ಕನ್ವರ್ಟ್ ಆಗೋಕ್ಕೆ ಚಾನ್ಸ್ ಕಡಿಮೆ, ಯಾಕಂದರೆ 25,000 ಅನ್ನೋದು 200 ಮೂವಿಂಗ್ ಅವರೇಜ್ ಸಪೋರ್ಟ್ ಅದು. ಓಕೆ, ಅದನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಹೋಗೋ ಕಷ್ಟ. ಯಾಕೆ ಹೋಗಲ್ಲ ಅಂದರೆ ಯಾರಿಗಾದ್ರೂ 200 ಮೂವಿಂಗ್ ಅವರೇಜ್ ಗೊತ್ತಿದ್ರೆ ಐಡಿಯಾ ಇರ್ತದೆ. ಲಾಸ್ಟ್ 1.5 ವರ್ಷದಿಂದ ಅದ್ರ ಮೇಲೇ ಟ್ರೇಡ್ ಆಗ್ತಾ ಇದೆ. ಅದು ಎಷ್ಟು ಸರಿ ಸಪೋರ್ಟ್ ತೊಗೊಂಡ್ರು ಅದ್ರ ಮೇಲೇ ಹೋಗ್ತಾ ಇದೆ. ಈಗ ನಿಫ್ಟಿ 25,000 ಸಪೋರ್ಟ್ ತೊಗೊಂಡಿದೆ, 200 ಮೂವಿಂಗ್ ಅವರೇಜ್ ಸಪೋರ್ಟ್ ತೊಗೊಂಡಿದೆ ಅಂದರೆ ಬ್ಯಾಂಕ್ ನಿಫ್ಟಿ ಕೂಡ ಈ ಝೋನಿಂದ ರಿಜೆಕ್ಷನ್ ಆಗಿ ಮೇಲೆ ಬರೋ ಚಾನ್ಸಸ್ ಇದೆ. ಪ್ಲಸ್ ಇನ್ನೊಂದು ಏನಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೇ ಇದೆ. ಈ ಪ್ರಾಫಿಟ್ನ ಯಾರು ಹೋಲ್ಡ್ ಮಾಡಲ್ಲ, ಬಿಕಾಸ್ ಒಂದು ಲೋಕಲ್ ಹಾಲಿಡೇ, ಲಾಂಗ್ ವೀಕೆಂಡ್. ಅವ್ರು ಪ್ರಾಫಿಟ್ ಬುಕ್ ಮಾಡಿದಾಗ ಅಟ್ಲೀಸ್ಟ್ ಇದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಎಕ್ಸ್ಪೆಕ್ಟೆಡ್ ಸೆಕೆಂಡ್ ಹಾಫಲ್ಲಿ ಆದ್ರೂ. ಓಕೆ, ಇದು ಲೆವೆಲ್ಸ್ ನೋಡ್ಕೊಳ್ಳಿ. ಈಗ ನಾಳೆ ಮಾರ್ಕೆಟ್ ಹೈ ಕ್ರಾಸ್ ಆದರೆ ಸಿ ಕಡೆ ಪ್ಲಾನ್ ಮಾಡ್ಕೋಬೋದು. ಇಲ್ಲ ಸೆಟ್ಲ್ ಆದಮೇಲೆ ಇಲ್ಲಿಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ಸಿ ಕಡೆ ಪ್ಲಾನ್ ಮಾಡ್ಕೋಬೋದು. ಪಿ ಇ ಸೈಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನಾನು ಮಾಡಲ್ಲ. ಬೇಕಾದರೆ ಬಿಟ್ಟರೆ ನಾನು ಮಾಡಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಕಾಪಿ ಮಾಡಿಟ್ಕೊಳ್ಳಿ. ಹೊಸಬೇರಾದ್ರು ನೋಡ್ತಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆ, ಇವತ್ತು ನಾನು ನಿಫ್ಟಿಯಲ್ಲಿ ತುಂಬ ನೀಟಾಗಿ ಬೈಯಿಂಗ್ ಪ್ಲಾನ್ ಮಾಡಿದ್ವಿ. ಓಕೆ, ಇಲ್ಲಿ ಬೈ ಮಾಡಿದ್ವಿ. ಇವತ್ತು ನಂದು ರೆಡ್ ಕೂಡ. ಓಕೆ, ನೆನಪಿಟ್ಕೊಳ್ಳಿ ಡೇಟ್. ಇವತ್ತು ನನ್ನ ಓನ್ ಐ ಡಿ ಲಾಸ್. ನನ್ನ ಗ್ರೂಪ್ ಸ್ಟೂಡೆಂಟ್ಸ್ ಎಲ್ಲರೂ ಪಾಸ್, ನಾನು ಲಾಸ್. ಓಕೆ, ನಾನಿಲ್ಲಿ ಬೈ ಮಾಡಿದೆ. ಮಾರ್ಕೆಟ್ ಕರೆಕ್ಷನ್ ಆದಮೇಲೆ ಸಪೋರ್ಟ್ ಹತ್ರ ಸೆಟ್ಲಾಗಿ ಒಳ್ಳೆ ಪ್ಯಾಟ್ರನ್ ತಗೊಂಡು ಬೈ ಮಾಡಿದ್ವಿ. ಅದು SL ಇಟ್ಟಾಯಿತು. ಓಕೆ, ಲಾಸ್. ಇದು ಇವತ್ತು ನಮ್ಮದು ಲೆವೆಲ್ಸು ಅನಾಲಿಸಿಸ್. ಓಕೆ, ನಾಳೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.